ತಾಲೂಕಿನ ಐತಿಹಾಸಿಕ ಪ್ರಸಿದ್ಧ ಕಿಷ್ಕಿಂಧಿಯ ಅಂಜನಾದ್ರದಲ್ಲಿ ಗುರುವಾರದಂದು ನಡೆಯಲಿರುವ ಶ್ರೀ ಹನುಮ ಜಯಂತಿ ಅಂಗವಾಗಿ ಅಯ್ಯಪ್ಪಗಿರಿಯ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಹನುಮ ಮಾಲಧಾರಿಗಳಿಂದ ಇರುಮುಡಿ ಪೂಜಾ ಕಾರ್ಯಕ್ರಮ ನೆರವೇರಿತು. ಗಂಗಾವತಿ, ಕೊಪ್ಪಳ, ರಾಯಚೂರು, ಬಳ್ಳಾರಿ ಹಾಗೂ ಇನ್ನಿತರ ಭಾಗಗಳಿಂದ ಆಗಮಿಸಿದ ಮಾಲಧಾರಿಗಳು ಇರುಮುಡಿ ಪೂಜೆಯನ್ನ ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಿದರು. ಗುರುವಾರದಂದು ಅಂಜನಾದ್ರಿಯಲ್ಲಿ ನಡೆಯಲಿರುವ ಶ್ರೀ ಹನುಮ ಜಯಂತಿಯ ಕಾರ್ಯಕ್ರಮದಲ್ಲಿ ಮಾಲೆಯನ್ನ ವಿಸರ್ಜಿಸಲಾಗುವುದೆಂದು ಹನುಮ ಮಾಲಧಾರಿಗಳು ತಿಳಿಸಿದರು. ಗಂಗಾವತಿಯ ನಿಕಟಪೂರ್ವ ಶಾಸಕರಾದ ಪರಣ್ಣ ಮುನುವಳ್ಳಿಯವರು, ಪಬ್ಲಿಕ್ ಪವರ್ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರಾಗಿರುವ ಆರ್.ಬಿ. ಪಾಟೀಲ್, ನಗರಸಭೆಯ ಸದಸ್ಯರುಗಳಾದ ಪರಶುರಾಮ್ ಮಡ್ಡೇರ್, ಚೌಡ್ಕಿ, ರಮೇಶ್ ನಾಯ್ಕ, ಉಮೇಶ್ ಸಿಂಗನಾಳ ಹಾಗೂ ಸಾವಿರಾರು ಸಂಖ್ಯೆಯ ಹನುಮ ಮಾಲಧಾರಿಗಳು, ಭಕ್ತಾದಿಗಳು ಇರುಮುಡಿ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು.
ತುಂಬ ಇಡೀ ಪ್ರಪಂಚಕ್ಕೆ ವಿಶೇಷವಾದ ದಿನ. ರಾಮಾಯಣ ಕಾಲದಲ್ಲಿ ಕಿಷ್ಕಿಂಧ ಪರ್ವತದ ಒಂದು ಮಹತ್ತರ ಶಕ್ತಿ ಇಡೀ ಲಂಕಾಧೀಶ್ವರನನ್ನೇ ಭಸ್ಮ ಮಾಡಿದಂಥ ಪುಣ್ಯ ಕ್ಷೇತ್ರ ನಮ್ಮ ಕಿಷ್ಕಿಂಧ ಪರ್ವತ. ಈ ಪರ್ವತದ ವಿಶೇಷತೆ ಏನೆಂದರೆ ಇವತ್ತು ನಮ್ಮ ಎಲ್ಲ ಮಾಲಾಧಾರಿಗಳು ಹನುಮ ಮಾಲಾಧಾರಿಗಳು ಇವತ್ತು ಇರುಮುಡಿಯನ್ನು ಕಟ್ಟಿಕೊಂಡು ಇಲ್ಲಿಂದ ಪಾದಯಾತ್ರೆ ಮುಖಾಂತರ ನಮ್ಮ ಕಿಷ್ಕಿಂಧ ಪರ್ವತಕ್ಕೆ ಹೋಗುತ್ತಿದ್ದಾರೆ. ಸುಮಾರು 5,000 ಜನ ಮಾಲಾಧಾರಿಗಳು ಇವತ್ತು ಇಡೀ ನಮ್ಮ ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಪವಿತ್ರದ ದಿನವಾಗಿದೆ. ಇಡೀ ನಮ್ಮ ಸುತ್ತಮುತ್ತಲಿನ ಇಡೀ ನಮ್ಮ ಕರ್ನಾಟಕದಾದ್ಯಂತ ಎಲ್ಲ ಹನುಮ ಮಾಲಾಧಾರಿಗಳು ಇಂದು ಇರುಮುಡಿ ಕಟ್ಟಿಕೊಂಡು ಕಿಷ್ಕಿಂಧ ಪರ್ವತಕ್ಕೆ ಪಾದಯಾತ್ರೆಯಲ್ಲಿ ಹೋಗಿ ಅಲ್ಲಿ ಅಂಜನಾದ್ರಿಯ ಒಂದು ಆಶೀರ್ವಾದ ಪಡೆದುಕೊಂಡು ಇಡೀ ಲೋಕ ಕಲ್ಯಾಣಕ್ಕೆ ಈ ಒಂದು ಮಾಲಾಧಾರೆಯನ್ನು ಧರಿಸಿದ ಎಲ್ಲ ಮಾಲಾಧಾರಿ ಸ್ವಾಮೀಜಿಗಳಿಗೆ ನಾನು ಹೃದಯಪೂರ್ವಕ ಅವರಿಗೆ ವಂದನೆಗಳನ್ನು ಹೇಳುತ್ತಿದ್ದೇನೆ. ಇಂಥ ಮಹತ್ತರ ಕಾರ್ಯಕ್ಕೆ ಎಷ್ಟು ಜನ ಮಾಲಾಧಾರಣೆಯನ್ನು ಮಾಡಿದ್ದಾರೆ ಅವರೆಲ್ಲ ಕುಟುಂಬಸ್ಥರು, ಬಂಧು ಬಳಗ ಮತ್ತು ಸಾರ್ವಜನಿಕರು ಎಲ್ಲರಿಗೆ ನಮ್ಮ ಆಂಜನೇಯನ ಕೃಪೆ ಸದಾ ಇರಲಿ. ಸ್ವಾಮಿ ಅಯ್ಯಪ್ಪ ಸ್ವಾಮಿಯ ಕೃಪಾ ಸದಾ ಅವರೆಲ್ಲರ ಮೇಲೆ ಇದ್ದು ಇಡೀ ನಮ್ಮ ಕೊಪ್ಪಳ ಜಿಲ್ಲೆ ಅಷ್ಟ ಐಶ್ವರ್ಯ ಭೋಗ ಭಾಗ್ಯಗಳಿಂದ ತುಂಬುವಂತೆ ಮಾಡಬೇಕಾಗಿ ಹನುಮ ಆಂಜನೇಯನ ಹತ್ರ ನಾನು ಬೇಡಿಕೊಳ್ಳುತ್ತಿದ್ದೇನೆ. ವಿಜಯನಗರ ಕಾಲದಲ್ಲಿ ವಜ್ರ ವೈಢೂರ್ಯಗಳನ್ನು ನಾವು ರಸ್ತೆಯ ಮೇಲೆ ಇಟ್ಟು ಮಾಡಿದಂಥ ಈ ಪ್ರದೇಶದಲ್ಲಿ ಈ ಕಿಷ್ಕಿಂಧ ಪರ್ವತದ ಒಂದು ಮಹಾತ್ಮರ ಶಕ್ತಿ, ಮಹಾತ್ಮರ ಒಂದು ಶರಣರ ಒಂದು ಸಂಸ್ಕೃತಿ ಇರುವಂಥ ಈ ಕ್ಷೇತ್ರಕ್ಕೆ ಒಳ್ಳೆಯದಾಗಲಿ. ಈ ಹನುಮ ಮಾಲಾಧಾರಿಗಳ ಎಲ್ಲ ಕುಟುಂಬಸ್ಥರು ಶ್ರೀಮಂತರಾಗಿ ಅಷ್ಟ ಐಶ್ವರ್ಯಗಳಿಂದ ಅವರೆಲ್ಲರೂ ಸಂತೋಷದಿಂದ ಇರಬೇಕೆಂದು ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹನುಮ ಜಯಂತಿ ಪ್ರಯುಕ್ತ ಗಂಗಾವತಿ ನಗರ ಮತ್ತು ಗ್ರಾಮೀಣ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಲ್ಲಿ ಈ ಹನುಮ ಮಾಲಾಧಾರಿಗಳು ಧರಿಸಿ ಶ್ರದ್ಧೆಯಿಂದ ಭಕ್ತಿಯಿಂದ 9 ದಿನ, 11 ದಿನ, 31 ದಿನ, 48 ದಿನ, 101 ದಿನ ಎಲ್ಲರೂ ಶ್ರದ್ಧೆಯಿಂದ ಈ ಹನುಮನ ಕೃಪೆಗೆ ಪಾತ್ರರಾಗಿ ಎಲ್ಲರೂ ಹನುಮ ಮಾಲಾಧಾರಿಗಳು ಇಡುಮುಡಿ ಕಟ್ಟಿಸಿಕೊಂಡು ಶ್ರೀ ಅಂಜನಾದ್ರಿ ಬೆಟ್ಟಕ್ಕೆ ಪಾದಯಾತ್ರೆ ಮುಖಾಂತರ ತಲುಪಿ ಅಲ್ಲಿ ಹನುಮ ಬೆಟ್ಟದಲ್ಲಿ ಮಾಲೆ ವಿಸರ್ಜನೆ ಮಾಡುತ್ತಾರೆ. ಯಾಕಂದರೆ ಈ ಗಂಗಾವತಿ ನಗರ ಮತ್ತು ಕಿಷ್ಕಿಂಧ ಕ್ಷೇತ್ರ ಅಂತ ಹೆಸರು ಇಡಲಿಕ್ಕೆ ಈಗ ಹನುಮ ಜನ್ಮಸ್ಥಳ ಎಂದು ಇಡೀ ಪ್ರಪಂಚಕ್ಕೆ ಗೊತ್ತು. ಹಾಗಾಗಿ ಈ ಗಂಗಾವತಿಯಲ್ಲಿ ಇದ್ದಂಥ ನಾವೆಲ್ಲ ಭಕ್ತಾದಿಗಳು, ಹನುಮಾದಿಗಳು ಪುಣ್ಯವಂತರು. ಇನ್ನು ಮುಂದೆ ಎಲ್ಲ ಈ ಧರ್ಮ ಉಳಿಬೇಕಂದ್ರೆ ಈ ಹನುಮನ ಜಪ ಮಾಡಬೇಕು, ಹನುಮನ ಶ್ರದ್ಧೆಯಿಂದ ಪೂಜೆ ಮಾಡಬೇಕು. ಹನುಮನ ಪಾದಗಳಿಗೆ ಪೂಜೆ ಮಾಡುತ್ತಾ ಈ ದೇಶಕ್ಕೆ ಶಾಂತಿ, ನೆಮ್ಮದಿ, ಸುಖ, ನೆಮ್ಮದಿ, ಆವಾಗ ಐಶ್ವರ್ಯ, ಅಂತಸ್ತು ಎಲ್ಲ ಮಾಲಾಧಾರಿಗಳಿಗೆ ಮತ್ತು ಭಕ್ತಾದಿಗಳಿಗೆ ಕೊಡುತ್ತಾ ಈ ಹನುಮನ ಕೃಪಾ ಆಶೀರ್ವಾದ ಇರಬೇಕೆಂದು ತಮ್ಮಲ್ಲಿ ಕೇಳಿರುತ್ತೇನೆ. ಇಡೀ ಭಾರತ ದೇಶಾದ್ಯಂತ ಹೆಸರುವಾಸಿಯಾಗಿರ್ತಕ್ಕಂಥ ಕಿಷ್ಕಿಂಧ ಪರ್ವತದ ಹನುಮನ ಕೃಪೆಗೆ ಇವತ್ತು ಗಂಗಾವತಿ ನಗರದ ಎಲ್ಲ ಹನುಮ ಮಾಲಾಧಾರಿಗಳು ಅವರ ಒಂದು ಭಕ್ತಿಯ ಪೂರ್ವಕವಾಗಿ ಮಾಲೆಯನ್ನು ಧರಿಸಿ ಈ ಒಂದು ಇಡೀ ಗಂಗಾವತಿ ನಗರಕ್ಕೆ ಒಂದು ಹಬ್ಬದ ವಾತಾವರಣ ರೀತಿಯಲ್ಲಿ ಇವತ್ತು ಇಡಿಮುಡಿಯನ್ನು ಕಟ್ಟಿಕೊಂಡು ಇವತ್ತು ಕಿಷ್ಕಿಂಧ ಪರ್ವತಕ್ಕೆ ಪಾದಾರ್ಪಣೆ ಮಾಡುವ ಮೂಲಕ ತಮ್ಮ ಒಂದು ಆಶೆ ಆಕಾಂಕ್ಷೆಗಳನ್ನು ಹನುಮನ ಪಾದಗಳಿಗೆ ಅರ್ಪಿಸಿ ಹನುಮನ ಆಶೀರ್ವಾದವನ್ನು ಪಡೆದು ಎಲ್ಲ ಭಕ್ತಾದಿಗಳಿಗೆ ಒಳ್ಳೆಯದನ್ನು ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸುತ್ತೇವೆ. ಇಂದು ಗಂಗಾವತಿ ಕಿಷ್ಕಿಂಧ ಕ್ಷೇತ್ರದಲ್ಲಿ ಹನುಮನ ನಾಡಾಗಿರ್ತಕ್ಕಂಥ ವಿಶ್ವ ಪ್ರಸಿದ್ಧವಾದಂಥ ಹನುಮನಾಡಿನಲ್ಲಿ ನಾಳೆ ದಿನ ಹನುಮ ಜಯಂತಿ ಅಂಗವಾಗಿ ಇಂದು ಹನುಮ ಮಾಲಾಧಾರಣ ಅಂತ ಎಲ್ಲ ನಮ್ಮ ಹನುಮನ ಭಕ್ತಾದಿಗಳು ಮಾಲಾ ಧರಿಸಿ ಇಂದು ಇರುಮುಡಿ ಇದೆ. ಇಂದು ವಿಶೇಷವಾಗಿ ಇಡೀ ಭಾರತ ದೇಶದಲ್ಲಿ ಕೂಡ ನಮ್ಮ ಹನುಮನ ಮಾಲೆಯನ್ನು ಧರಿಸಿಕೊಂಡು ನಾಳೆ ದಿನ ಹನುಮ ಜಯಂತಿಗೆ ಎಲ್ಲರೂ ಆಗಮಿಸಿರುವಂಥ ಎಲ್ಲ ನಮ್ಮ ಹನುಮ ಮಾಲಾಧಾರಿಗಳಿಗೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ಶಾಂತ ರೀತಿಯಿಂದ ಎಲ್ಲರೂ ಕೂಡ ಪಾದಯಾತ್ರೆ ಬರುವಂಥ ಭಕ್ತಾದಿಗಳಿಗೆ ನಾನು ಒಂದು ಸೂಚನೆಯನ್ನು ಏನಂತ ಹೇಳಿದರೆ, ಒಂದು ರೋಡನ್ನು ಬಿಟ್ಟು ಒಂದು ಸೈಡ್ಲಿಂದ ನಡ್ಕೊಂತ ಬರುವಂಥದ್ದು ಪಾದಯಾತ್ರೆ ಮಾಡುವಂಥದ್ದು ಆಗಬೇಕು. ನಮ್ಮ ಭಕ್ತಾದಿಗಳಿಗೆ ಶ್ರೀ ಹನುಮ ಅಂತ ಹೇಳುತ್ತಾ ನಾಳೆ ದಿನ ವಿಶೇಷವಾಗಿ ನಮ್ಮ ಒಂದು ಮಾಲೆಧಾರಿಗಳಿಗೆ ನಮ್ಮೂರಿನ ಭಕ್ತರು ಅವರಿಗೆ ಸಹಕಾರ, ಅವ್ರ ದೇವರ ಸೇವೆ, ಅವ್ರ ಭಕ್ತಿಯಿಂದ ಮಾಡೋದ್ರಿಂದ ನಮ್ಮ ಗುಣಗ್ರಾಮದವರು ಎಲ್ಲರೂ ಸರ್ವಭಕ್ತರು
ಆ ಮಾಲೆದಾರಿಗಳಿಗೆ ಒಳ್ಳೆಯದಾಗಲಿ, ಆ ದೇವರು ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ. ಆ ದೇವರುಗಳು ಆ ಭಕ್ತರಿಗೂ ಬಂದಿರ್ತಾರಲ್ಲ, ಆ ಭಕ್ತರಿಗೂ ಕೂಡ ಆ ದೇವರ ಕೃಪೆ, ಆ ದೇವರ ಆಶೀರ್ವಾದ ಸರ್ವ ಭಕ್ತರಿಗಿರಬೇಕು. ಆ ಮಾಲೆದಾರಿ ಮಂಡಿ ಹೆಚ್ಚಿನಂಥ ಭಕ್ತರು ಇದ್ದಾರಲ್ಲ, ಅವ್ರಿಗೆ ಅವ್ರ ಮನೆತನಕ್ಕೆ, ಅವ್ರ ಭವಿಷ್ಯಕ್ಕೆ, ಇಡೀ ಅವ್ರಿಗೆ ಜೀವನಕ್ಕೆ ಪ್ರತಿಯೊಂದರಲ್ಲಿ ಅವ್ರಿಗೆ ಒಳ್ಳೆಯದು ಮಾಡಲಿ ಆ ದೇವರು. ಆ ಕೃಪೆ ಅವ್ರಿಗಿರಲಿ. ಎಲ್ಲ ರೈತ ಬಾಂಧವರು ಕೂಡ ಮಳೆ ಬೆಳೆ ಎಲ್ಲರೂ ಹೆಚ್ಚಿನ ರೀತಿಯಲ್ಲಿ ಆ ದೇವರು ಕೊಡಲು ಮಾಲೆದಾರಿ ಹನುಮಂತ ಮಾರುತೇಶ್ವರ ಅಯ್ಯಪ್ಪ ಸ್ವಾಮಿ ಅಂತೇಳಿ ಆ ದೇವರು ನಮ್ಗೆ ಬೇಡ್ಕೋತಾ, ಮತ್ತು ಇಲ್ಲಿ ಬಂದ ಎಲ್ಲ ಭಕ್ತರಿಗೆ ಆ ದೇವರ ಆಶೀರ್ವಾದ ನಮಗೆ ಕೃಪೆ ಮಾಡಲಿ ಅಂತೇಳಿ ನಾನು ಗೋವಿಂದ ಎರಡು ಮಾತು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ.